ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಒಂದು ಶೇರು ಕಾಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಹಾಗಲಕಾಯಿ ಗ್ರೇವಿ ಯಾವ ಥರ ನೋಡೋಣ ಬನ್ನಿ. ಇದು ಕಹಿ ಇರುತ್ತೆ ಅಂತ ತುಂಬ ಜನ ತಿನ್ನೋದೇ ಇಲ್ಲ, ಆದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ತೋರಿಸೋ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ, ಒಂದು ಸ್ವಲ್ಪನೂ ಕಹಿ ಬರಲ್ಲ. ಚಿಕ್ಕವರು ದೊಡ್ಡವರು ಸಮೇತ ಫುಲ್ ಹೊಟ್ಟೆ ತುಂಬ ತಿಂತಾರೆ, ಆ ಥರ ಇರುತ್ತೆ ನೋಡಿ. ಮೊದಲಿಗೆ ನಾನು ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವರು ರೌಂಡಾಗೂ ಕಟ್ ಮಾಡ್ತಾರೆ, ನನಗೆ ಇಷ್ಟ ಆಗಲ್ಲ, ತುಂಬ ದೊಡ್ಡದಿರುತ್ತೆ ಅಂತ ನಾನು ಈ ಥರ ಕಟ್ ಮಾಡಿಕೊಂಡು ಬೀಜ ಸಮೇತ ತೆಗ್ದಿದ್ದೀನಿ. ಕೆಲವ್ರು ತೆಗಿಯಲ್ಲ, ಅದು ನಿಮ್ಮ ಇಷ್ಟ. ನಾನು ತೆಗ್ದಿದ್ದೀನಿ, ಎಲ್ಲ ತೆಗೆದು ಈ ಥರ ನೀರಲ್ಲಿ ತೊಳೆಯೋಕೆ ಇಟ್ಟಿದ್ದೀನಿ. ಮತ್ತು ಮಸಾಲೆಗೆ ಏನೇನು ಬೇಕೆಲ್ಲ ನೋಡೋಣ ಬನ್ನಿ. ಟೊಮೊಟೊ, ಈರುಳ್ಳಿ, ಇಲ್ಲಿ 2 ಥರ ಕಟ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ, ಒಂದು ದೊಡ್ಡದಾಗಿ, ಅಂದರೆ ಒಗ್ಗರಣೆಗೂ ರುಬ್ಬಲಿಕ್ಕೂ. ಹಾಗೆ 2 ಲವಂಗ, 1 ಇಂಚಷ್ಟು ಶುಂಠಿ, ಸ್ವಲ್ಪ ತೆಂಗಿನಕಾಯಿ, 1 ಟೊಮೊಟೊ, ಒಂದು ರುಬ್ಬಲಿಕ್ಕೆ, ಒಂದು ಒಗ್ಗರಣೆಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಹಾಕಂತೀನಿ. ಇದು ಆಪ್ಷನ್ನು, ಬೇಕಿದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಏನು ಬೇಕಿಲ್ಲ. ಕಡಲೆ ಬೀಜ ಹುರಿದು ಚಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಹಾಗೆ ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ. ಈಗ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಆಗಲೇ ರುಬ್ಬಿದ್ನಲ್ಲ ಕಡಲೆ ಬೀಜ, ಅದೇ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ, ಈಗ ಬೆಳ್ಳುಳ್ಳಿ ಹಾಕ್ಕೊಂಡು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರುಬ್ಬಕ್ಕೆ ಅಂತ, ಅದು ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಹಾಗೆ ಟೊಮೊಟೊನೂ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ kg ಹಾಗಲಕಾಯಿ ಇಷ್ಟು ಕ್ವಾಂಟಿಟಿ ತೊಗೊತಾ ಇದ್ದೀನಿ ನಾನು. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೂ ಹಾಕ್ತಾಯಿದ್ದೀನಿ. ಆಗಲೇ ಮೇಲೆ ಹಾಕೋಕ್ಕೂ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನಿಮ್ಮಿಷ್ಟ, ಕೆಲವರು ಜಾಸ್ತಿ ಬಳಸ್ತಾರೆ, ಕೆಲವರು ಕಮ್ಮಿ ಬಳಸ್ತಾರೆ. ಹಾಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ತೊಳೆದಿದ್ದೀನಿ, ಅದು ಒಗ್ಗರಣೆಗೆ ಹಾಕಿದ್ದೀನಿ. ಈ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಎಲ್ಲನ, ಇದು ಸಾಂಬಾರಲ್ಲಿ ಬೇಗ ಬೆಂದು ಹೋಗುತ್ತೆ, ಆದರೂ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಹಾಗಲಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ನಲ್ಲ ಅದು ಹಾಗಲಕಾಯಿ ಸೇರಿಸ್ತಾ ಇದ್ದೀನಿ. ನೋಡಿ, ನಾನೇನಿದು ಹುಣಸೆಹಣ್ಣು ಹಾಕಿ ಬೇಯಿಸಿಲ್ಲ. ಕೆಲವರು ಮೊದಲಿಗೆ ಅದು ಕಹಿ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಬೇಯಿಸ್ತಾರೆ, ಕೆಲವರು ಅರಿಶಿನ ಉಪ್ಪು ಹಾಕಿ ಬೇಯಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ. ನಾನು ಆ ಥರ ಏನೂ ಮಾಡ್ತಾಯಿಲ್ಲ, ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ. ಕಹಿ ಇರುತ್ತೇನೋ ಅಂದ್ಕೊತೀರ, ಖಂಡಿತ ಕಹಿ ಇರಲ್ಲ. ಒಂದು ಸರಿ ಟ್ರೈ ಮಾಡಿ ನೋಡಿ. ಒಗ್ಗರಣೆಗೆ ಹಾಗಲಕಾಯಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಟ್ಬಿಡೋಣ. ಇದಕ್ಕೇ ಸ್ವಲ್ಪ ಫ್ರೈ ಆಗಬೇಕಾದ್ರೇ ಸ್ವಲ್ಪ ಅರಿಶಿನ ಪುಡಿ, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಬಿಟ್ಟು, ಇದು ಸುಮಾರು ನಾನು ಒಂದು 10 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿದ್ದೀನಿ. ಮಸಾಲೆ ಏನೂ ಹಾಕಿಲ್ಲ, ಇಷ್ಟು ಒಗ್ಗರಣೆ ಏನು ಹಾಕಿದ್ದೀನಿ ಅಷ್ಟು ಹಾಕಿ, ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಹಾಗಲಕಾಯಿ ಆ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲೇ. ಬೇಯಿಸಿದ್ರೆ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಾನು ಯಾವತ್ತೂ ಬೇಯಿಸಲ್ಲ. ಕೆಲವರು ಬೇಯಿಸಿನೂ ಮಾಡ್ತಾರೆ, ತಪ್ಪೇನಿಲ್ಲ, ಆ ಥರನೂ ಮಾಡ್ಕೋಬೋದು. ನಾನು ಈ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಕಹಿ ಅಂತೂ ಇರಲ್ಲ. ಹುಣಸೆಹಣ್ಣು, ಇದು ಸ್ವಲ್ಪ ಹುಣಸೆಹಣ್ಣು ನೆನೆಸಿ ಕಿವುಚು ಇಟ್ಕೊಂಡಿರೋದು ಹುಳಿ, ಅದು 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಅದು ಹಾಕಿ ಫ್ರೈ ಆದಮೇಲೆ ಆಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವೋ ಆ ಮಸಾಲೆ ಎಲ್ಲನೂ ಸೇರಿಸ್ತಾ ಇದ್ದೀನಿ ಬಾಣಲಿಗೆ. ನೋಡಿ, ಆ ಮಸಾಲೆಯಲ್ಲಿ ಹಾಕಿ ಚೆನ್ನಾಗಿ ಕಲಸಿದ್ದ ಆದಮೇಲೆ ಆಗಲೇ ತೆಗೆದಿಟ್ಕೊಂಡಿದ್ನೆಲ್ಲ ಅರಿಶಿನ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಒಗ್ಗರಣೆಗೂ ಹಾಕಿದ್ದೀನಿ. ಅರಿಶಿನ ಪುಡಿ ಮೊದಲೇ ಹಾಕಿದ್ದೆ, ಈಗ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೀರು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರು ಗ್ರೇವಿ ಥರ ಇಷ್ಟಪಡ್ತಾರೆ, ಕೆಲವರು ಸಾಂಬಾರು ಥರ ಇಷ್ಟಪಡ್ತಾರೆ. ನಮಗೇನೋ ಗ್ರೇವಿ ಥರ ಇದ್ರೇ ಇಷ್ಟ, ನಾನು ಅದೇ ಥರನೇ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಕಂಪಲ್ಸರಿ ಹಾಕಲೇಬೇಕು, ಕೆಲವ್ರಿಗೆ ಇಷ್ಟ ಆಗುತ್ತೋ ಆಗಲ್ಲ. ನಮಗಂತೂ ಬೆಲ್ಲ ಹಾಗಲಕಾಯಿ ಸಾಂಬಾರಿಗೆ ಇದ್ದೇ ಇರಬೇಕು. ಒಂದು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಇದು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಒಂದು 5 ನಿಮಿಷ. ಚೆನ್ನಾಗಿ ಕುದ್ದ ಆದಮೇಲೆ ಇನ್ನೇನು ಸಾಂಬಾರೆಲ್ಲ ಗಟ್ಟಿ ಬಂತು, ಅಂದರೆ ಗ್ರೇವಿ ಥರ
ಬಂತು ಆಫ್ ಮಾಡ್ತೀವಿ ಇನ್ನೊಂದು 5 ನಿಮಿಷದಲ್ಲಿ ಅನ್ನೋ ಟೈಮಲ್ಲಿ ನಿಮ್ಗೆ ಇಷ್ಟ ಆದರೆ ಕಡಲೆ ಬೀಜ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಒಂದು 2ರಿಂದ 3 ನಿಮಿಷ ಕುದಿಸಿ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರಲ್ಲ. ಶೇಂಗಾ ಪುಡಿ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ನೋಡಿ ಗ್ರೇವಿ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ಇನ್ನೊಂದು 2-3 ನಿಮಿಷ ಕುದ್ಬಿಟ್ಟು ತಣ್ಣಗಾಗ್ಬಿಟ್ರೆ ಇನ್ನೂ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪನೂ ಕಹಿ ಇರಲ್ಲ, ಇದಂತೂ ಖಂಡಿತ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಹಾಗಲಕಾಯಿ ಗ್ರೇವಿ ಇಷ್ಟ ಆಗಿದೆ, ಪ್ಲೀಸ್ ಕಾಮೆಂಟು, ಶೇರು, ಸಬ್ಸ್ಕ್ರೈಬ್ ಮರಿಬೇಡಿ.